ಪವರ್ ಫೈಟ್ಗೆ ಬಿಗ್ ಟ್ವಿಸ್ಟ್. ಸಿದ್ದುಗೆ ದಳಪತಿ ಬಲ. ಇದೀಗ ಸಿದ್ದರಾಮಯ್ಯ ಮೇಲೆ ದೊಡ್ಡ ಗೌಡರಿಗೆ ದಿಢೀರ್ ಲವ್ ಶುರುವಾಗಿದೆ. ಪವರ್ ಫೈಟ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಿದ್ದುಗೆ ದಳಪತಿ ಬಲ, ಸಿದ್ದರಾಮಯ್ಯ ಮೇಲೆ ದೊಡ್ಡ ಗೌಡರಿಗೆ ದಿಢೀರ್ ಲವ್. ಸಿಎಂ ಸಿದ್ದರಾಮಯ್ಯ ನನ್ನ ಸ್ನೇಹಿತ, ಸಹೋದ್ಯೋಗಿ ನಂಬಿ. ಇದು ಮಾಜಿ ಪ್ರಧಾನಿ ದೇವೇಗೌಡರ ಮಾತು. ಇದು ಪವರ್ ಫೈಟ್ನಲ್ಲಿ ಸಿದ್ದು ಬೆನ್ನಿಗೆ ನಿಂತ ಜೆಡಿಎಸ್ ವರಿಷ್ಠರು. ಡಿಕೆ ಹೆಸರು ಹೇಳದೆ ಮಾತಿಗೂ ಗುಮ್ಮಿದ HD ದೇವೇಗೌಡರು. ಅದೇನೋ ಸಿಎಂ ಆಗಬೇಕು ಎಂದು ಒಡಂಬಡಿಕೆ ಅಂತೆ. ನಿಮ್ಮ ಮುಂದೆ ಅವರು ಮನೋರಂಜನೆ ಮಾಡುತ್ತಿದ್ದಾರೆ. ಇತ್ತ ಬಿಡದಿ ರೈತರ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಯಾರ ಒತ್ತಡಕ್ಕೂ ಮಣಿಯಬಾರದು. ಬೆಂಗಳೂರು ಸುತ್ತಮುತ್ತಲ 2,000 ಎಕರೆ ಭೂಮಿ ಯಾರ ಹೆಸರಿನಲ್ಲಿದೆ, ಇದನ್ನ ಮುಂದಿಟ್ಕೊಂಡು ತನಿಖೆ ಮಾಡಬೇಕು. ಬೆಂಗಳೂರು ಉಸ್ತುವಾರಿ ಭತ್ತವರ ಒತ್ತಡಕ್ಕೆ ಮಣಿಯಬಾರದು. ಬಿಡದಿ ರೈತರ ಸಮಸ್ಯೆಯನ್ನ ಮುಖ್ಯಮಂತ್ರಿ ತಿಳಿದುಕೊಳ್ಳಬೇಕು. ಗೆಳೆಯ ಸಿಎಂ ಸಿದ್ದರಾಮಯ್ಯಗೆ HD ದೇವೇಗೌಡರ ಉಚಿತ ಸಲಹೆಗಳು. ಡಿಕೆಶಿಯನ್ನ ಟಾರ್ಗೆಟ್ ಮಾಡಿಕೊಂಡ ಜೆಡಿಎಸ್ ವರಿಷ್ಠರು. ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಪವರ್ ಫೈಟ್ ಜೋರಾಗಿದೆ. ನಾನಾ ನೀನಾ ಅನ್ನುವಂಥ ಫೈಟ್, ನನಗೆ ಕುರ್ಚಿ ನಿನಗೆ ಕುರ್ಚಿ. ಬಟ್ ಇಲ್ಲಿ HD ದೇವೇಗೌಡರ ಈ ಸ್ಟೇಟ್ಮೆಂಟ್ ಇದೆ ಅಲ್ಲ, ಇಂಡೈರೆಕ್ಟ್ ಆಗಿ DK ಶಿವಕುಮಾರ್ ಹೆಸರು ಹೇಳದೆ ಗುಮ್ಮಿದ್ದಾರೆ. ಬಟ್ ಒಂದ್ ಕಡೆ ನೋಡಿ, ಸಿದ್ದರಾಮಯ್ಯ ಅವರ ಪರವಾಗಿ ನನ್ನ ಗೆಳೆಯ, ಯಾರ ಮಾತಿಗೂ ಕೂಡ ಮನಿಬಾರ್ದು. ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ರೈತರಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರಲ್ಲ, ಅದ್ರ ಸಮಸ್ಯೆಯನ್ನ ಬಗೆಹರಿಸಿಕೊಡ್ಬೇಕು. ಸಿಎಂ ಟಾಪಿಕ್ ಅನ್ನ ತೆಗೆದುಕೊಂಡು ಸುಮ್ಮನೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ಅಸಾಧ್ಯ. ಆದರೆ ಸಿದ್ದರಾಮಯ್ಯ ಅವರು ಇದನ್ನ ಬಿಟ್ಟುಕೊಡಬಾರ್ದು ಅಂತ HD ದೇವೇಗೌಡರು ಮಾತನಾಡಿರುವಂಥದ್ದು. ಜನರ ಬಗ್ಗೆ ಇಲ್ಲಿ ಇವರು ಈ ಜನ ಏನಿದ್ದಾರೆ ಅವರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಇವತ್ತು ಹೋಗಿ ನೋಡ್ಬೇಕಲ್ಲಿ. ಅದ್ರ ಜೊತೆಗೆ ರೇಷ್ಮೆ, ಕಬ್ಬು. ಕುಮಾರಸ್ವಾಮಿ ಅವರು ಏನು ಅಲ್ಲಿ ಹರಿಯೋ ಒಂದು ವೃಷಭಾವತಿ ವ್ಯಾಲಿ ಇದೆಯಲ್ಲ, ಅದರಿಂದ ಈ ಎಲ್ಲ ಹಳ್ಳಿಗಳಿಗೆ ನೀರು ಕೊಡ್ತಕ್ಕಂಥದ್ದಕ್ಕೆ 2,000 ಕೋಟಿ, 250 ಕೋಟಿ. ಆ ಕಾಲದಲ್ಲಿ 2006-2007 ಪ್ರತಿ ಹಳ್ಳಿಗೆ ನೀರು ಕೊಟ್ಟಿದ್ದಾರೆ ಈ ಗ್ರಾಮಗಳಿಗೆ. ಈ ಬಿಡದಿ ಜಮೀನಿಗೆ ಸಂಬಂಧಪಟ್ಟಂತೆ ಈ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಸಮಸ್ಯೆ ಇದೆಯಲ್ಲ, ಅದರ ಮುಖ್ಯಸ್ಥ ಕೂಡ ಬಿಡದಿ ಟೌನ್ಶಿಪ್ ಆದ್ರೆ ನಂದು ತೊಂದರೆ ಆಗತ್ತೆ ಅಂತ ಒಂದು ಅರ್ಜಿ ಹಾಕಿಸ್ತಾನೆ. ಸಿದ್ದರಾಮಯ್ಯರೇ, ನೀವು ನನ್ನ ಜೊತೆ ಕೆಲಸ ಮಾಡಿದಿರಿ. ನಿಮ್ಗೆ ಬಡವರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಹರಿಜನ ಗಿರಿಜನರ ಬಗ್ಗೆ ಏನು ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತಿರೋ ನೀವು, ನಿಮ್ಗೆ ಅದರ ಅರಿವಿದೆ. ಎಲ್ಲೋ ಕೂತು ಮಾತಾಡಿದ್ವಿ, ಅದರಿಂದ ಅಧಿಕಾರ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಅದೆಲ್ಲೋ ಕತೆ ನಡೀತಾ ಇದೆ. ಅದು ನಂಗೆ ಸಂಬಂಧ ಇಲ್ಲ. ಅದ್ಯಾವುದೋ ಹೈಕಮಾಂಡು ವಿಷಯ. ಆದ್ರೆ ಅದೇ ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ